ಏನಾಯ್ತು ರೀ? ರಾಜೀನಾಮೆ ಕೊಟ್ಟಿದ್ದಾಳೆ ನಿನ್ ಮಗಳು. ಇವಳು ನೋಡ್ಕೊತಿದ್ದ ಕೆಲಸನೆಲ್ಲ ಇನ್ಮೇಲೆ ಸುಭಾಷ್ ನೋಡ್ಕೋತಾನಂತೆ. ಇವಳು ಮನೇಲೇ ಇರ್ತೀನಿ ಅಂತ ಬಂದಿದ್ದಾಳೆ. ಬುದ್ಧಿ ಹೇಳು ಶಾರು. ನಂದು ಯಾಕೆ ಹೀಗ್ ಮಾಡಿದೆ? ಯಾಕೆ ರಾಜೀನಾಮೆ ಕೊಟ್ಟೆ? ಅದನ್ನ ಹೇಳಿದ್ರೆ ತಾನೆ. ದಿಸ್ ಇಸ್ ನಾಟ್ ಫೇರ್ ಮಗಳೇ. ನಿನಗೆ ಈ ಫೀಲ್ಡ್ ಅಲ್ಲಿ ಎಷ್ಟು ಗೌರವ ಇದೆ ಅಂತ ನೀನೇ ನೋಡಿದ್ಯಾ. ಗೊತ್ತಿದ್ದು ಯಾಕೆ ಹೀಗೆ ಮಾಡ್ತಾ ಇದೀಯಾ? ಅಪ್ಪ, ಇವಾಗ ನನಗ್ ಜವಾಬ್ದಾರಿ ಇದೆ. ಬಿಕಾಸ್ ಐ ಆಮ್ ಅ ವಿಮೆನ್. ಮದ್ವೆ ಆಗಿದ್ದೀನಿ, ಸಂಸಾರ ನೋಡ್ಕೊಬೇಕು ಅನ್ನೋ ಆಸೆ. ತಪ್ಪಾ? ಮದುವೆ ಆದ್ಮೇಲೆ ಮನೇಲೆ ಕೂರ್ಬೇಕು ಅನ್ನೋದೇನು ರೂಲ್ಸಾ? ನಾನು ನಿನ್ನ ಹಾಗೆ ಬೆಳೆಸಿದೀನ? ನೀನೇ ಹೇಳಿದ್ಯಲ್ಲ ಮಗಳೇ, ಹೆಣ್ಣು ಮಕ್ಕಳು ಬಿಸ್ನೆಸ್ ಫೀಲ್ಡ್ಗೆ ಬರಬೇಕು ಅಂತ. ಅವ್ರಿಗೆಲ್ಲ ನೀನೇ ರೋಲ್ ಮಾಡಲಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೆ. ನಮ್ಮ ಸಮಾಜದಲ್ಲಿ ಯಾವುದೇ ಸಾಮಾನ್ಯ ಹೆಣ್ಣಿಗೂ ಸಿಗದೇ ಇರೋ ಪವರು ಇನ್ಫ್ಲೂಯೆನ್ಸು ನಿನಗಿದೆ. ಅದೆಲ್ಲ ಬಿಟ್ಟು ಮನೇಲೇ ಇರ್ತೀನಿ ಅಂತೀಯಲ್ಲ. ಅಪ್ಪ, ಮನೆ ನೋಡ್ಕೊಳ್ಳೋದು ಒಂದ್ ಜವಾಬ್ದಾರಿನೇ. ಇವಾಗ ನನ್ಗಿದನ್ನ ಮಾಡ್ಬೇಕು ಅಂತ ಅನ್ಸ್ತಿದೆ. ಫೋರ್ಸ್ ಮಾಡ್ಬೇಡಿ. ನಂದು ಅಪ್ಪ ಪ್ಲೀಸ್, ಇದ್ರ ಬಗ್ಗೆ ಚರ್ಚೆ ಮಾಡಬೇಡಿ. ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ಇದೇನ್ ಮಾಡ್ಲಿರಿ? ಆಫೀಸಲ್ಲಿ ಏನಾಯ್ತು ಏನೋ? ಅಲ್ಲಿ ಏನೂ ಆಗಿಲ್ಲ. ಇವಳು ರಿಸೈನ್ ಮಾಡಿ ಬಂದಿದ್ದಾಳೆ. ಅವಳು ಏನೇ ಮಾಡಿದ್ರು ಕಾರಣ ಇರುತ್ತೆ ರೀ. ಆರ್ಯ ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ ಆಸೆ ಪಡ್ತಿದ್ದಾಳೆ. ಇರ್ಲಿ ಬಿಡಿ. ಶಾರು, ನೀನು ಹೀಗೆ ಮಾತಾಡ್ಬೇಡ. ಅದೇನು ಸಾಮಾನ್ಯದ ಕೆಲಸ ಅನ್ಕೊಂಡ್ಯಾ? ಅನುಭವ ಬೇಕು. ಅವನಿಗೆ ಮೊದಲು ಕೆಲಸ ಸಿಕ್ಕಿರೋದ ಜೆ ಕಂಪ್ನಿನಲ್ಲಿ. ಏನ್ ಅನುಭವ ಇದೆ ಅವನಿಗೆ? ಇಡೀ ಕಂಪ್ನಿ ಜವಾಬ್ದಾರಿ ಅವನಿಗೆ ಕೊಟ್ಟು ನಾನು ನೆಮ್ಮದಿಯಿಂದ ಇರಕ್ಕಾಗತ್ತಾ ಶಾರು? ಪ್ಲೀಸ್ ಮೇಕ್ ಹರ್ ಅಂಡರ್ಸ್ಟ್ಯಾಂಡ್. ಆರ್ಯನಿಗೆ ಬೇಕಾದ ಸಹಾಯ ನಂದುನೇ ಮಾಡ್ತಾಳೆ ಬಿಡಿ. ಇದೊಂದು ಅವಕಾಶ ಕೊಟ್ಟು ನೋಡೋಣ. ಇರೋದೊಬ್ಳು ಮಗಳು, ಕೋಪ ಮಾಡ್ಕೊಂಡು ಅವಳು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ? ಇದೇನ್ ಬ್ಲಾಕ್ ಮೇಲಾ? ಅವಳು ಹಾಗೆ ಹೇಳಲ್ಲ. ಯಾವುದಕ್ಕೂ ಬಲವಂತ ಮಾಡೋದು ಬೇಡ ರೀ. ಸಮಯ ಕೊಟ್ಟು ನೋಡೋಣ. This is awesome. You're looking perfect. ಇದೆಲ್ಲ ಯಾಕೆ? ನನಗೆ ನಾರ್ಮಲ್ ಬಟ್ಟೆನೇ ಕಂಫರ್ಟೇಬಲ್. ಬಟ್ಟೆ ಕಂಫರ್ಟಿಗೆ ಮಾತ್ರ ಹಾಕೋ ಹಾಗಿದ್ರೆ ಕಾರ್ಡ್ ಮನುಷ್ಯ ಟೈಲರಿಂಗ್ ಮಿಷಿನ್ ವರ್ಗೂ ಬರ್ತಿರ್ಲಿಲ್ಲ. ಯು ಆರ್ ದಿ ಸಿಇಒ ಆಫ್ ವರ್ಧನ್ ಗ್ರೂಪ್ಸ್ ಆರ್ಯ. ಹೇಗೆಗೋ ಇರಕ್ಕಾಗಲ್ಲ. ಇಂಗ್ಲಿಷ್ ನಲ್ಲಿ ಒಂದ್ ಮಾತಿದೆ, ಕ್ಲಾತ್ಸ್ ಮೇಕ್ ಮ್ಯಾನ್ ಅಂತ. ಇದನ್ನ ಕನ್ನಡದಲ್ಲಿ ಊಟ ತನ್ನೆಚ್ಚೆ, ನೋಟ ಪರರಿಚ್ಚೆ ಅಂತ ಹೇಳ್ಬೋದೇನೋ. ಕೆಲವೊಂದ್ ಸ್ಥಾನದಲ್ಲಿರುವಾಗ ಹೀಗೆ ಇರಬೇಕು, ಹೀಗೆ ನೋಡ್ಕೋಬೇಕು ಅನ್ನೋ ಇನ್ವಿಸಿಬಲ್ ರೂಲ್ಸ್ ಗಳು ಇರುತ್ತವೆ. ಒಂದ್ ವೇಳೆ ನಿನ್ ಡ್ರೆಸ್ ನೋಡಿ ನಿನ್ನ ಜಡ್ಜ್ ಮಾಡಿದ್ರೆ ನನ್ನಿಂದ ಸಹಿಸಕ್ಕಾಗಲ್ಲ. ಅದಕ್ಕೆ ಅಂತ ಎಲ್ಲರನ್ನು ಇಂಪ್ರೆಸ್ ಮಾಡೋಕ್ಕೆ ಹೇಗ್ ಸಾಧ್ಯ? ಇದನ್ನ ಹಾಕೊಂಡ್ರು ಆಡ್ಕೊಳ್ಳೋರು ಇದ್ದೇ ಇರ್ತಾರೆ. ಅಲ್ಪನ್ಗೆ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂತು ನೋಡು ಅಂತ
ಹಾಗೆಲ್ಲ ಏನೂ ಅನ್ಕೊಳಲ್ಲ. ಯಾಕೆ ಅಂದ್ರೆ ನೀನ್ ವರ್ಧನ್ ಮನೆ ಅಳಿಯ. ಅಪ್ಪ ಹೇಗ್ ಡ್ರೆಸ್ಅಪ್ ಆಗ್ತಾರೆ ನೋಡಿದ್ಯಾ? ಆಲ್ವೇಸ್ ನೀಟ್, ಆಲ್ವೇಸ್ ಪ್ರೆಸೆಂಟಬಲ್, ಬಿಕಾಸ್ ಹಿಸ್ ಪ್ರೊಫೆಷನ್ ಡಿಮಾಂಡ್ಸ್ ಇಟ್. ನೀನ್ ಯಾವ್ದೇ ರೀತಿನಲ್ಲೂ ಯಾರ ಕಣ್ಣಿಗೂ ಕಡಿಮೆ ಇರಬಾರ್ದು ಆರ್ಯ. ಅದಕ್ಕೆ ಇದೆಲ್ಲ. ಅಂಡ್ ಯು ಲುಕ್ ಡ್ಯಾಶಿಂಗ್ ಇನ್ ದಿಸ್. ನಂಗ್ ಭಯ ಆಗ್ತಾ ಇದೆ. ಎಲ್ಲಿ ನಿನ್ ಸುತ್ತಮುತ್ತ ಇರೋ ಹುಡ್ಗಿರೋ ನಿನ್ ಮೇಲೆ ಕಣ್ಣು ಹಾಕ್ಬಿಡ್ತಾರೋ ಅಂತ. ನನ್ನ ಪಕ್ಕದಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಇನ್ ದ ವರ್ಲ್ಡ್ ಇರಬೇಕಾದ್ರೆ ನನ್ನ ಗಮನ ಇನ್ನೆಲ್ಲಿ ಹೋಗೋದಕ್ಕೆ ಸಾಧ್ಯ? ಯಾರೇ ನನ್ನ ಮೇಲೆ ಕಣ್ಣು ಹಾಕಿದ್ರು ನನ್ನ ನೋಟ, ನನ್ನ ಗಮನ ನಿಮ್ಮ ಮೇಲೇನೇ ಇರುತ್ತೆ, ನಿಮ್ಮ ಮೇಲೆ ಮಾತ್ರ. ಸ್ವಲ್ಪ ರೊಮ್ಯಾನ್ಸಿಕ್ ಬ್ರೇಕ್ ಕೊಟ್ಟು ಅಟಾರ್ ಬಗ್ಗೆ ಯೋಚನೆ ಮಾಡೋಣ ಆರ್ಯ ಸರ್. ಕಮ್, ಲೆಟ್ಸ್ ಟ್ರೈ ದಿಸ್. ಚೆನ್ನಾಗಿದೆಯಲ್ವಾ? ನನಗೆ ನೀವೇ ಚೆನ್ನಾಗಿ ಕಾಣಿಸ್ತೀರ. ನಾನು ಹೇಳಿದ ಸೂಟ್ ಬಗ್ಗೆಪ್ಪ. ಸರಿ, ಈ ಕೈಗಳು ಆರ್ಯ ಬಾ, ಇದನ್ನ ಟ್ರೈ ಮಾಡಿ. ವಾವ್, ದಿಸ್ ಲುಕ್ಸ್ ಅಮೇಝಿಂಗ್. ಚೆನ್ನಾಗಿದೆಯಲ್ವಾ? Excuse me. Excuse me. Hello, Mr. Keshav Jhende. Meet Mr. Arya, the new CEO of the Vardhan Company. ಒಳ್ಳೇದು ಒಳ್ಳೇದು ಒಳ್ಳೇದು. ಏನು ಒಳ್ಳೇದು? ವಿಶ್ ಮಾಡು, ಕಂಗ್ರ್ಯಾಚುಲೇಷನ್ಸ್ ಹೇಳು. ಬ್ಯಾಂಡು ತಮಟೆ ಹೊಡೆದು ಹೂನಾರ ಹಾಕಿ ಇಷ್ಟೊತ್ತಿಗೆ ಧೂಳು ಎಬ್ಬಿಸ್ಬೇಕಿತ್ತು ನೀನು. ಸರಿ, ಅದೆಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹ್ಯಾಂಡ್ ಶೇಕ್ ಆದ್ರೂ ಮಾಡು. ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್. ನೀನು ತುಂಬಾ ಖುಷಿಲಿದೆಯಾ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಜಡ್ಡಪ್ಪ ಕಾಣೋ ನೀನು. ನಾನೀಗ ಯಾರು ಗೊತ್ತಾ? ಸುಭಾಷ್. ಸುಭಾಷ್ ಹೋದ, ಈಗ ನಾನು ಆರ್ಯ. ಆರ್ಯನ? ಯಾ, ಎಷ್ಟು ಹೆಸರುಗಳು ನಿಮಗೆ? ಸುಭಾಷ್ ಪಾಟೀಲ್ ಹೆಸರಿಗೆ ಬೆಲೆನೇ ಇಲ್ಲ ಅಂತ ಗೊತ್ತಾಗಿ ಈಗ ಆ ಹೆಸರನ್ನ ನಾನು ಬಿಡ್ತಾ ಇದ್ದೆ. ಈಗ ನಾನು ಆರ್ಯ. ಆರ್ಯನ್ಗೆ ಅಷ್ಟು ದೊಡ್ಡ ಬೆಲೆ ಇದೆ ಅಂತ್ಯಾ? ಓ, ಮತ್ತೆ ಆರ್ಯ, ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದಿ ವರ್ಧನ್ ಕಂಪನಿ. ಹಂಗಾದ್ರೆ ದೊಡ್ಡ ಹುದ್ದೆನಾ? ನಾನೀಗ
ಯಾರಿಗಾದ್ರೂ ಕೆಲಸ ಕೊಡಬಹುದು, ತೆಗಿಲೂಬಹುದು ಅಂತ ಹುದ್ದೆ. ಹಾಗಾದ್ರೆ ಓನರ್ ಮಧ್ಯಪ್ರದೇಶ ಕೊಡಿಬೇಡ. ಸೂಪರ್ ಕ್ರಾಪ್. ನೀನೀಗ ಬರೀ ಕೇಶವ್ ಝೇಂಡೆ ಅಲ್ಲ, ನೀನು ವರ್ಧನ್ ಸಂಸ್ಥೆಯ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಬಲಗೈ ಬಂಟ ಬಂಟ ಬಂಟ. ಹಂಗಂದ್ರೆ ನನಗೆ ದೊಡ್ಡ ಹುದ್ದೆನಾ? ಮತ್ತೆ ಸಖತ್ ದೊಡ್ಡ ಹುದ್ದೆ. ಅದೇನು ಚೀಫ್ ಆಫೀಸರ್, ಏನೋ ಒಂಥರ ಚೆನ್ನಾಗಿದೆ. ಆಫೀಸರ್ ಅಂತ ಹೇಳ್ಕೊಳಕ್ಕೆ ಒಂಥರ ಗತ್ತು ಅದೇನಾ? ಹೌದು, ನೀನು ಆಫೀಸರ್ ಅಂದ್ರೆ ಅಲ್ಲಿ ನಿನ್ಗೇನ್ ಕೆಲಸ? ಹೇಳದ್ನಲ್ಲೋ, ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಗೂಳಿ ಕಡಿವಾಣ ಕಡ್ದಂಗೆ ನಾನು ಎಲ್ಲಿ ಬೇಕಾದ್ರೂ ನುಗ್ಬಹುದು. ಯಾರು ಕೇಳೋ ಹಾಗಿಲ್ಲ. ನಿಜವಾಗ್ಲೂ? ಯಾ ಮ್ಯಾನ್, ನಾನು ಏನ್ ಬೇಕಾದ್ರೂ ಮಾಡಬಹುದು. ಯಾವ ನಿರ್ಧಾರ ಬೇಕಾದ್ರೂ ತಗೋಬಹುದು. ಯಾರನ್ನಾದ್ರೂ ಕೆಲ್ಸಕ್ಕೆ ಸೇರಿಸಬಹುದು, ಯಾರನ್ನಾದ್ರೂ ಕೆಲ್ಸದ ಕಿತ್ತು ಹಾಕಬಹುದು. ಎಲ್ಲಾದ್ರಲ್ಲೂ ನನಗೆ ಅಧಿಕಾರ ಇದೆ. ಅಧಿಕಾರ ಕೇಶ, ಪವರ್ ಕೇಶ. ಐ ಆಮ್ ಅ ಪವರ್ಫುಲ್ ಮ್ಯಾನ್. ನೀನ್ ನೋಡ್ತಾ ಇರು, ನನ್ನ ಕನಸುಗಳನ್ನ ಒಂದೊಂದಾಗಿ ಹೇಗೆ ನನಸು ಮಾಡ್ತೀನಿ ಅಂತ. ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಕೇಶ. ಕಿಂಗ್ ಥರ ಅಲ್ಲ, ಇನ್ಮೇಲೆ ಐ ಆಮ್ ದ ಕಿಂಗ್. ಎಸ್ ಸರ್. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ, ಜೋಗಳ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಉಧೋ ಉಧೋ. ಎಲ್ಲಮ್ಮ ಜೋಗ್ತವ್ವ ಬಾವಾ ಉಧೋ ಉಧೋ ಎಲ್ಲಮ್ಮ. ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ. ಹೇಗಿದ್ಯಾ ಜೋಗವ್ವ? ಆಕಿ ಅದಾಳಲ್ಲ, ನಾ ಆರಾಮಾಗ ಅದೀನಿ. ತುಂಬಾ ದಿನಗಳಾಯ್ತಲ್ಲ ಜೋಗವ್ವ ನೀ ಬಂದು. ಊರಲ್ಲಿ ಇರ್ಲಿಲ್ವಾ? ಗಾಳಿ ಆಗಿರೋಳ್ ಸಂಗ ಮಾಡೀನಿ, ಊರಾಗಿಲ್ದೆ ಏನು ಇಲ್ಲ ಅದೀನಿ. ಜೋಗ್ತವ್ವ ಇರಿ, ನೀರ್ ತಗೊಂಬರ್ತೀನಿ. ಆಗ್ಲವ್ವ. ಲಗ್ನ ಆತೇನವ್ವ? ಹೌದು ಜೋಗ್ತವ್ವ, ಎಲ್ಲ ಅಚಾನಕ್ ಆಗೋಯ್ತು. ನಂದು ಒಬ್ಬ ಹುಡುಗನ್ನ ಇಷ್ಟಪಟ್ಲು, ಮತ್ತೆ ತಡ ಮಾಡೋದು ಯಾಕೆ ಅಂತ ಮದ್ವೆ ಮಾಡ್ಬಿಟ್ವಿ. ತಾಯಿ ಎಲ್ಲವನ್ನ ಆಶೀರ್ವಾದ ಸದಾ ನಿನ್ ಮೇಲಿರ್ಲಿ. ಮಗಳು ಜೋಪಾನ ಶಾರದಾ ಆಪತ್ತು ಆಕಿ ಸುತ್ತ ಸುಳ್ದಾಡ್ತೈತಿ. ತಾಯಿ ಆರಾಧನೆ ಮಾಡೋದನ್ನ ಮರಿಬೇಡ. ಮಗಳು ಪುಣ್ಯವಂತೆ, ಆಕಿ ಪುಣ್ಯನ ಆಕಿನ ಕಾಪಾಡಬೇಕು. ಹೆಜ್ಜೆ ಹೆಜ್ಜೆಗೂ ಎಚ್ಚರ ಇರ್ಲಿ ಮಗಳ. ಎಚ್ಚರ ಇರ್ಲಿ, ಎಚ್ಚರ ಇರ್ಲಿ. ಉಧೋ ಉಧೋ ಎಲ್ಲಮ್ಮ.
ಆರ್ಯ, ಇದೇನು ಎಲ್ಲ ಪಿಕ್ಚರ್ ಅಲ್ಲಿ ನೋಡ್ದಂಗೆ ಆಗ್ತಿದೆಯಲ್ಲೋ. ಮೆತ್ಕೆ ಕಣೋ, ಆಫೀಸ್ ಸಿಇಒಗೆ ಬಲಗೈ ಬಂಟ ಆಗಿರೋನು ಈ ರೀತಿ ಮಾತಾಡಿದ್ದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ಹುಷಾರು. ಹೌದೌದು ಆರ್ಯ, ನಾನು ಇನ್ಮೇಲೆ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನ. ನಾನು ಬಾಸ್ ಕಣೋ, ನೀನು ನನ್ನ ಬಲಗೈ ಬಂಟ. ನಿನ್ನ ಬಿಟ್ಬಿಡ್ತೀನ? ಆರ್ಯ, ಸಖತ್ ಖುಷಿ ಆಗ್ತಾ ಇದೆ ಕಣೋ. ಈ ಕುರ್ಚಿ, ಈ ಕ್ಯಾಬಿನ್ ಹೆಂಗೆ ನಮ್ಮ ಲೆವೆಲ್? ಎಕ್ಸ್ಕ್ಯೂಸ್ ಮೀ, ಬರಕ್ ಹೇಳಿದ್ರಿ? ರಿಪೀಟ್. ಬರಕ್ ಹೇಳಿದ್ರಲ್ಲ. ರಿಪೀಟ್. ನೀವೇನ್ ಹೇಳಿದ್ರು ರಿಪೀಟ್. ಗೊತ್ತಾಗ್ತಿಲ್ಲ. ವಾಕ್ಯ ಸರಿಯಾಗೋವರೆಗೂ ಕೀಪ್ ರಿಪೀಟಿಂಗ್. ಏನ್ ತಪ್ಪಾಗ್ತಿದೆ ಅಂತ ಗೊತ್ತಾಗ್ತಿಲ್ವಾ ಶಾನ್ಭೋಗ್ರೆ? ಗೊತ್ತಾಗ್ತಿಲ್ಲ. ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಹೇಳಿ? ನಿಮ್ಮ ಹತ್ರ. ನಾನ್ಯಾರು? ಮಿಸ್ಟರ್ ಆರ್ಯ. ಹೂ ಇಸ್ ಮಿಸ್ಟರ್ ಆರ್ಯ? I am asking a question, Mr. Shanbhog. Who is Mr. Arya? CEO of our company, sir. Good. Right answer. ರಾಜನಂದಿನವ್ರು ಬಿಟ್ಟು ಹೋಗುವಾಗ ನಿಮಗೇನು ಹೇಳ್ಬಿಟ್ಟು ಹೋಗಿದ್ರು? ಅವ್ರಿಗೆ ತೋರಿಸೋ ಗೌರವನ ಇನ್ಮೇಲೆ ನೀವು ನನಗೂ ತೋರಿಸ್ಬೇಕು ಅಂತ. ಹೌದು ತಾನೆ? ಇದೇನಾ ನೀವು ಅವ್ರ ಮಾತನ್ನ ಪಾಲಿಸೋ ರೀತಿ? Now come on. Say it again from the beginning. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಬರಕ್ ಹೇಳಿದ್ರಿ. ಗುಡ್. ಈಗ ನನ್ನ ಖುಷಿಗೋಸ್ಕರ ರಿಪೀಟ್ ಇಟ್. ಸರ್, ನೀವು ಬರಕ್ ಹೇಳಿದ್ರಿ ಸರ್. ಇನ್ಮೇಲೆ ಇದನ್ನೇ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಪದೇ ಪದೇ ಪನಿಷ್ಮೆಂಟ್ ತಪ್ಪತ್ತೆ. ಮತ್ತೆ ನೀವು ಲೀಗಲ್ ವಿಷಯಗಳನ್ನು ನೋಡ್ಕೋತೀರಲ್ವ? ಇನ್ಮೇಲೆ ಆ ಎಲ್ಲ ವಿಷಯಗಳನ್ನ ಇವ್ರಿಗೆ, ಮಿಸ್ಟರ್ ಕೇಶವ್ ಝಂಡೆಗೆ ನೀವು ಅಪ್ಡೇಟ್ ಮಾಡಬೇಕು. ಇವ್ರು ಯಾರು? ಇವ್ರಿಗೆ ನಾನಾಗಿ ರಿಪೋರ್ಟ್ ಮಾಡಬೇಕು? ಇವರು ನಮ್ಮ ಕಂಪ್ನಿಯಲ್ಲಿ ಒಬ್ರು. ಸಾರಿ ಸರ್, ರಾಜಾ ಸಾಹೇಬ್ರ ಗಮನಕ್ಕೆ ತರದಲ್ಲೇ ನಾನು ಯಾರಿಗೂ ರಿಪೋರ್ಟ್ ಮಾಡೋ ಹಾಗಿಲ್ಲ. As the chief executive officer of this company, I have the right to make this decision. ನೀವು ಸಂಬಳಕ್ಕೆ ತಾನೇ ಇರೋದು, ಹೇಳ್ದಷ್ಟು ಮಾಡಿ. ಇನ್ಮೇಲೆ ಎಲ್ಲ ಲೀಗಲ್ ವಿಷಯಗಳನ್ನ ನೀವು ಮಿಸ್ಟರ್ ಕೇಶವ್ ಝಂಡೆಗೆ ಅಪ್ಡೇಟ್ ಮಾಡಬೇಕು. Am I clear?